ನಮಸ್ಕಾರ ಸರ್. ಏನು ಸರ್, ಲಾಸ್ಟ್ ವೀಕ್ ಎಲ್ಲ ಕಾಫಿ ತೋರಿಸಿದ್ರಿ. ಈ ವೀಕ್ ಯಾವುದೋ ಬೇರೆ ಬೆಳೆ ತೋರಿಸ್ತಾ ಇದ್ದೀರಲ್ಲ ಸರ್, ಯಾವ್ದು ಏನು ಬೆಳೆ ಸರ್ ಇದು? ಸರ್ ಬನ್ನಿ, ಇದು ಕೋಕೋ ಅಂತ ಹೇಳಿ. ಓಕೆ. ಇದನ್ನ ಹಾಕಿ 1.25 ವರ್ಷ ಆಗಿದೆ ಇವಾಗ. ಓಕೆ. ನೋಡಿ, ಇದರಲ್ಲಿ 2 ಥರ ವೆರೈಟಿ ಇದೆ. ಒಂದು ಹಸಿರು ಕಲರ್ ಇದೆ, ಇನ್ನೊಂದು ಕೆಂಪು ಕಲರ್ ಕಾಯಿ ಬಿಡ್ತಾ ಇದೆ. ಓಕೆ. ಇದು ಕಮರ್ಷಿಯಲ್ ಈಲ್ಡ್ 2-3 ವರ್ಷ ಆದ್ಮೇಲೆ ಬರುತ್ತೆ ಅಂತ ಹೇಳಿದ್ದಾರೆ. ಓಕೆ. ಬಟ್ ನಮ್ಗೆ ಆಲ್ರೆಡಿ ಇವಾಗ್ಲೇನೆ ಹೂವು ಬಂದಿದೆ, ಕಾಯಿ ಕಚ್ಚಿದೆ ಕೆಲವೊಂದು. ಓಕೆ. ಅಲ್ಲಿ ನೋಡ್ಬೋದು ನೀವು, ಹೂವು ಬಿಟ್ಟಿದೆ, ಕಾಯಿನೂ ಅಲ್ಲಾಗಿದೆ. ಓಕೆ ಸರ್, ಏನು ಪರ್ಪಸ್ ಯೂಸ್ ಮಾಡ್ತಾರೆ ಸರ್ ಇದು ಕೋಕೋ ಅಂದರೆ? ಸರ್, ಇದು ನಮಗೂ ಆ್ಯಕ್ಚುಲಿ ಗೊತ್ತಿರಲಿಲ್ಲ. ಓಕೆ. ಆಮೇಲೆ ನಾವು ಈ ಫಾರ್ಮ್ ಟಿವಿ ನೋಡ್ತಾ ಇದ್ದು, ಅದರಲ್ಲೆಲ್ಲ ಕೋಕೋಗೆ ಈ ಕ್ಯಾಡ್ಬರೀಸ್ ಅವರು, ನೆಸ್ಲೆ ಅವರು, ಓಕೆ. ಆ ಕಡೆ ಎಲ್ಲ ಈ ಚಾಕ್ಲೇಟ್ಗೆ ಇದನ್ನ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇದನ್ನ ನಾವು ಹಾಕಿದ್ವಿ ಸರ್. ಓಕೆ ಸರ್, ಈಗ ಇದು ಸಹ ನನಗೆ ತಿಳಿದಿರೋ ನಾಲೆಡ್ಜ್ ಪ್ರಕಾರ ಇದು ಮಲೆನಾಡಲ್ಲೇ ಬರೋದು, ಈ ಕಡೆ ಬಯಲುಸೀಮೆಯಲ್ಲಿ ಬರಲ್ಲ ಅಂತ ಮತ್ತೆ ಒಂದು ಕ್ವಶನ್ನು. ಅದಕ್ಕೆ ಏನು ಹೇಳ್ತೀರಿ ನೀವು? ಇಲ್ಲ ಸರ್, ಹಂಗೇನಿಲ್ಲ. ನಾವು ಹಂಗೆ ಅನ್ಕೊಂಡು ಆಕ್ಚುಲಿ ಏನು ಅದಕ್ಕೆ ಹಾಕಿರಲಿಲ್ಲ ನಾವು ಇಷ್ಟು ದಿನ. ಆಮೇಲೆ ನೋಡಿದ್ರೆ ಇಲ್ಲ, ಆಂಧ್ರ ಪ್ರದೇಶದಲ್ಲಿ, ತೆಲಂಗಾಣ ಆ ಸೈಡ್ ಅಲ್ಲೆಲ್ಲ ಕೆಲವೊಂದು ಜಿಲ್ಲೆಗಳನ್ನೆಲ್ಲ ಇವನ್ ಓಪನ್ ಪ್ಲೇಸ್ ಅಲ್ಲೂ ಮಾಡಿದ್ದಾರೆ. ಓಕೆ. ಮತ್ತೆ ತುಂಬಾ ಅತ್ಯುತ್ತಮವಾಗಿ ಇಳುವರಿನೂ ತಗೋತಾ ಇದ್ದಾರೆ. ಓಕೆ. ಇಲ್ಲೆಲ್ಲ ನಾವು ನೋಡೋಣ ಅಂತ. ಬಟ್ ಏನಂತಾರೆ, ಪಾರ್ಷಿಯಲ್ ಶೇಡ್ ಬೇಕು ಅಂತ ಹೇಳ್ತಾರೆ ಫಸ್ಟ್. ಮೊದಲು ನೀವು ಹಾಕ್ಬೇಕು ಅಂತ ಹೇಳಿದಾಗ ಎಷ್ಟು ಪರ್ಸೆಂಟ್ ಶೇಡ್ ಬೇಕು ಅಂತ ಸರ್? ಸರ್, ಇದು ಮಾಮೂಲಿ ತೆಂಗಿನ ಗಿಡಗಳು ಇರೋ ಕಡೆ ಒಂದು ಸಾಲನ್ನ ಇದನ್ನ ಹಾಕೋಬಹುದು ಅಂತ ಹೇಳಿ ಅವರು ರೆಕಮೆಂಡ್ ಮಾಡೋದು. ಓಕೆ. ಬಟ್ ನಾವು ಹೆಂಗಿರೋ ತೆಂಗಿನ ಮರನೂ ಇತ್ತಲ್ಲ, ಅದಕ್ಕೆ ನೋಡೋಣ ಅಂತ ಹೇಳಿ ಸ್ವಲ್ಪ ಶೇಡು ಇದ್ದಿದ್ರಿಂದ ನೋಡಿ ಹಾಕಿದ್ದು. ಇದು ಚೆನ್ನಾಗಿ ಬಂದಿದೆ. ಏನು ಮೆಜರ್ಮೆಂಟ್ಗೆ ಹಾಕಿದ್ದೀರಾ ಸರ್ ಇದು? ಸರ್, ಇದು 12 ಅಡಿಗೆ ಅವರು ರೆಕಮೆಂಡೇಶನ್ ಮಾಡಿ ಅಳತೆಗೆ ಹಾಕ್ಬೇಕು ಅಂತ ಹೇಳಿದ್ರು. ಓಕೆ. ನಾವು ಸಾಲಿಂದ ಸಾಲಿಗೂ 12 ಅಡಿ, ಗಿಡದಿಂದ ಗಿಡಕ್ಕೂ 12 ಅಡಿಗೆ ಹಾಕಿದ್ದೀವಿ. ಓಕೆ. ಏನೇನು ಗೊಬ್ಬರ ಹಾಕ್ತಾ ಇದ್ದೀರಾ ಸರ್ ಇದಕ್ಕೆ? ಸರ್, ಇದಕ್ಕೆ ನಾವು ಗಿಡ ನೆಟ್ಟಾಗ ಇದು ಸಿಟಿ ಕಾಂಪೋಸ್ಟ್ ಹಾಕಿದ್ದು. ಓಕೆ. ಒಂದೊಂದು ಅರ್ಧ kg ಅಷ್ಟು. ಓಕೆ. ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಬೇವಿನ ಹಿಂಡಿ ಹಾಕಿದ್ದು. ಓಕೆ. ಅದಾದ್ಮೇಲೆ ಕೋಳಿ ಗೊಬ್ಬರ ಒಂದ್ಸಲ ಹಾಕಿದ್ದು, ಮತ್ತೆ ಸಾವಯವ ಗೊಬ್ಬರ ಒಂದ್ಸಲ ಕೊಟ್ಟಿದ್ದೀವಿ. ಓಕೆ. ಇದಕ್ಕೆ ನೀವು ಯಾವುದು ಫರ್ಟಿಲೈಸರ್ಸ್ ಆಗಲಿ ಅದಾಗಲಿ ಯೂಸ್ ಮಾಡ್ತಾ ಇಲ್ಲ ಸರ್? ಇಲ್ಲ ಸರ್. DAP, ಯೂರಿಯಾ, ಮತ್ತೊಂದು ಅಂತ ಹೇಳ್ತಾರಲ್ಲ ಸರ್? ಏನು ಕೆಮಿಕಲ್ ಫರ್ಟಿಲೈಸರ್ಸ್ ಏನು ಹಾಕಿಲ್ಲ ಸರ್. ಕೆಮಿಕಲ್ ಫರ್ಟಿಲೈಸರ್ಸ್ ಹಾಕದೆ ಬೆಳೆಗಳನ್ನ ಬೆಳಿಬೋದಾ ಸರ್? ಸರ್, ಖಂಡಿತ ಬೆಳಿಬೋದು. ಈಗ ನೋಡಿ, ಈ ಇದನ್ನೇ ನೋಡಿ ನೀವು. ಓಕೆ. ಬಟ್ ಅವ್ರು ಹೇಳ್ತಾರೆ, ರೆಕಮೆಂಡೇಶನ್ ಮಾಡ್ತಾರೆ ಆಕ್ಚುಲಿ ಕೆಮಿಕಲ್ ಫರ್ಟಿಲೈಸರ್ಸ್ ಹಾಕಿ ಬೆಳೀರಿ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ. ಓಕೆ. ಬಟ್ ನಾವು ಇಲ್ಲ, ನೋಡೋಣ ಹಂಗೆ ನೋಡೋಣ ಅಂತ ಹೇಳ್ಬಿಟ್ಟು ಬೆಳೆದಿದ್ದು. ಇದು ನೋಡಿ ಚೆನ್ನಾಗಿ ಬಂದಿದೆ, ನೋಡ್ತಾ ಇದ್ದೀರಾ. ಓಕೆ. ಇದೇನು ಫ್ಲವರಿಂಗ್ ಆಗಿದೆಯಾ ಸರ್ ಇವಾಗ? ಇದು ಫ್ಲವರಿಂಗ್ ಆಗಿದೆ ಸರ್, ನೋಡಿ. ತೋರ್ಸೋಕ್ಕಾಗುತ್ತಾ ಸರ್ ಫ್ಲವರಿಂಗು? ಬನ್ನಿ ಸರ್. ಸರ್, ಇದೇನಾ ಸರ್ ಫ್ಲವರಿಂಗು? ಹೌದು ಸರ್, ಇದೇನೆ ಹೂವು. ಓಕೆ. ಇದು ಈ ಥರ ಹೂವು ಆಗಿ ಆಮೇಲೆ ಸಣ್ಣಕ್ಕೆ ಈಚ್ ಕಚ್ಚಿ ಆಮೇಲೆ ದಪ್ಪದ ಕಾಯಿ ಆಗುತ್ತೆ. ಅಲ್ಲಿದೆ ತೋರಿಸ್ತೀವಿ ಸರ್ ಈಚೆ ಯಾವ ಥರ ಬರುತ್ತೆ ಅಂತ. ಬನ್ನಿ ಸರ್. ಸರ್, ಈ ಥರ ಸಣ್ಣ ಸಣ್ಣ ಹೂವು ಆದಮೇಲೆ ಕಾಯಿಗಳಾಗುತ್ತೆ ಸರ್ ಇದು? ಹೌದು ಸರ್, ಆ ಹೂದಿಂದ ಈ ಥರ ಸಣ್ಣ ಸಣ್ಣ ಕಾಯಿಗಳಾಗುತ್ತೆ, ಈಚ್ಗಳಾಗುತ್ತೆ. ಓಕೆ. ಈ ಈಚ್ಗಳಾದ್ಮೇಲೆ ಇನ್ನೂ ಒಂದು ಸಣ್ಣ ತೆಂಗಿನಕಾಯಿ ಥರ ಓಕೆ ಕಾಯಿ ಬಿಡುತ್ತೆ. ಕಾಯಿಗಳು ತೋರಿಸ್ತಾರೆ ಸರ್? ಬನ್ನಿ ಬನ್ನಿ. ಓ, ಏನು ಸರ್ ಈ ಸೈಜ್ ಇದೆಯಲ್ಲ ಸರ್ ಕಾಯಿಗಳು? ಹೌದು ಸರ್. ಇದು ಯಾವ ಥರ ಸರ್ ಎಕ್ಸ್ಟ್ರಾಕ್ಟ್ ಮಾಡೋದು ಹೆಂಗೆ ಸರ್ ಇದು? ಸರ್, ಇದು ಏನಿಲ್ಲ, ಇದು ಒಂದು ಹಣ್ಣಾದ್ಮೇಲೆ ನಿಮಗೆ ತುಂಬಾ ಹಳದಿಯ ಕಲರ್ ಬರುತ್ತೆ. ಓಕೆ. ಅಥವಾ ಇನ್ನೊಂದು ಕಲರ್ ಬಂದು ಅದು ತುಂಬಾ ಕೆಂಪು ಆಗುತ್ತೆ. ಓಕೆ. ಆ ಕೆಂಪು ಆಗಿದ್ಮೇಲೆ ಅದನ್ನ ನಾವು ಕೆಳಗಡೆ ಬೀಳಗಿಂತ ಬಿಡ್ಬೋದು, ಇಲ್ಲಾಂದ್ರೆ ಹಣ್ಣಾದ್ಮೇಲೆ ಕಿತ್ಕೊಂಡು ಓಕೆ ತೆಂಗಿನಕಾಯಿ ಹೊಡೆಯೋ ತರ ಹೊಡೆದು ಓಕೆ ಅದ್ರಲ್ಲಿ ಪಲ್ಪ್ ಬರುತ್ತೆ. ಪಲ್ಪನ್ನ ಓಕೆ ನಾವು ಒಂದು ಮಂಕ್ರಿ ಅಥವಾ ಬುಟ್ಟಿಗೆ ಹಾಕ್ಬಿಟ್ಟು ಫರ್ಮೆಂಟೇಶನ್ ಮಾಡಬೇಕು. ಓಕೆ. ಫರ್ಮೆಂಟೇಶನ್ ಮಾಡಿ ಬಿಸಿಲಿಗೆ ಒಣಗಿಸ್ಬಿಟ್ಟು ಓಕೆ ಅದನ್ನ ನಾವು ಕ್ಯಾಡ್ಬರೀಸ್ ಅಥವಾ ಕ್ಯಾಂಪ್ಕವರ್ಗೆ ನಾವು ಕಳಿಸ್ಬೋದು. ಹೆಂಗದು ಡೈರೆಕ್ಟ್ ಮಾರ್ಕೆಟಿಂಗ್ ಇದೆ ಸರ್? ಯಾವ ಥರ ಸರ್ ಇದು? ಇದೆ ಸರ್, ಇದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ರೇಟನ್ನು ಆಕ್ಚುಲಿ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ. ಅದ್ರ ಬಗ್ಗೆ ನೀವೇನಾದರೂ ಮಾರ್ಕೆಟಿಂಗ್ ಬಗ್ಗೆ ಚೆಕ್ ಮಾಡಿದ್ದೀರಾ ಸರ್? ನಾವು ಚೆಕ್ ಮಾಡಿದ್ದೀವಿ ಸರ್. ಇಲ್ಲ, ಮಾರ್ಕೆಟಿಂಗ್ ಎಲ್ಲ ಏನು ತೊಂದರೆ ಇಲ್ಲ. ಆ್ಯಕ್ಚುಲಿ ನಮ್ಮ ಇಂಡಿಯಾದಲ್ಲೇ ನಮಗೆ ಅವಶ್ಯಕತೆ ಇರೋ ಕ್ವಾಂಟಿಟಿಗಿಂತ ನಮ್ಮಲ್ಲಿ ಉತ್ಪಾದನೆ ಆಗ್ತಾ ಇರೋ ಕ್ವಾಂಟಿಟಿ ತುಂಬ ಪರ್ಸೆಂಟೇಜ್ ಕಮ್ಮಿ ಇರೋದ್ರಿಂದ ಓಕೆ ಎಲ್ಲರೂ ಹಾಕ್ಬೋದು, ಬೆಳಿಬೋದು ಸರ್. ಏನು ಹೇಳ್ತಾರೆ ಸರ್ ರೈತರಿಗೆ ಇದ್ರ ಬಗ್ಗೆ, ಕೋಕೋ ಬಗ್ಗೆ ಹಾಕ್ಬೋದು, ಇದರಿಂದ ಏನಾದರೂ ಸ್ವಲ್ಪ ಅರ್ನ್ ಮಾಡ್ಬೋದು ಅಂತೇನೆ ಹೇಳ್ತೀರಾ ಸರ್? ಸರ್, ಖಂಡಿತ ಮಾಡ್ಬೋದು. ಇವಾಗ ತೆಂಗಿನ ತೋಟ ಇರುತ್ತೆ ಅಂತ ಇಟ್ಕೊಳ್ಳಿ. ತೆಂಗಿನ ತೋಟದಲ್ಲಿ ನೀವು ಇದನ್ನು ಹಾಕಿದಾಗ ಏನಾಗುತ್ತೆ, ಇದು ಎಲೆ ತುಂಬ ಎಲೆ ಉದುರಿಸುತ್ತೆ ಇದು. ಓಕೆ. ಆ ಎಲೆ ಬಂದು ನಿಮಗೆ ಇಂಟರ್ನ್ ಒಳ್ಳೆ ಗೊಬ್ಬರ ಆಗುತ್ತೆ. ಓಕೆ. ಅಡಿಕೆ ಅಥವಾ ತೆಂಗಿನ ತೋಟದಲ್ಲಿ ಇದ್ದು ಮಾಡಿದಾಗ ನಿಮಗೆ ಅದಕ್ಕೂ ಒಳ್ಳೆ ಅದರ ಈಲ್ಡನ್ನು ಇನ್ನೂ ಜಾಸ್ತಿ ಆಗುತ್ತೆ ಅಂತ ಇವಾಗ ಆಲ್ರೆಡಿ ಪ್ರೂವ್ ಆಗಿದೆ ಸರ್. ಓಕೆ ಸರ್, ಈಗ ತೆಂಗಿನ ತೋಟದಲ್ಲಿ ಈ ಕೋಕೋನ ಪ್ಲಾಂಟೇಶನ್ ಮಾಡೋದ್ರಿಂದ ಈ ತೆಂಗಿಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ವಾ ಸರ್ ಈಲ್ಡ್ ವಿಚಾರವಾಗಿ? ಇಲ್ಲ ಸರ್, ಆ ತೀರ ಇಳುವರಿನಲ್ಲಿ ಆ್ಯಕ್ಚುಲಿ ಇನ್ನೂ, ಯಾಕೆಂದ್ರೆ ನಾವು ಇದನ್ನ ಮೇಂಟೈನ್ ಮಾಡ್ದಂಗೆ ಇವಾಗ ಏನಾಗ್ತದೆ, ಫಸ್ಟ್ ಹಂಗೆ ಬಿಟ್ಬಿಡ್ತಾ ಇದ್ವಿ. ಓಕೆ. ಇದನ್ನ ಮೇಂಟೈನ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಅದನ್ನು ಉಳ್ತೀವಿ. ಓಕೆ. ಸೊ ಇದ್ರ ಎಲೆ ಎಲ್ಲ ಉದುರುತ್ತೆ. ಓಕೆ. ಸೊ ನೀರನ್ನು ಎಲ್ಲ ಚೆನ್ನಾಗಿ ಕಟ್ಟೋದ್ರಿಂದ ಸೊ ಅದ್ರ ಇಳುವರಿ ಜಾಸ್ತಿನೇ ಆಗುತ್ತೆ ಅಂತ ಹೇಳ್ಬೋದು. ನೀವು ಹೇಳ್ತಾ ಇದ್ದೀರಾ ಕೋಕೋ ಇಂದ ತೆಂಗಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಹೌದು. ಈ ಕೋಕೋ ಇರೋದ್ರಿಂದ ಅದು ಎಲೆಗಳೆಲ್ಲ ಉದುರಿ
ಅದು ಕಾಂಪೋಸ್ಟ್ ಆಗಿ ಬದಲಾಗಿ ಇನ್ನೂ ಹೆಚ್ಚಿನ ಇಳುವರಿ ತೆಂಗಿನಲ್ಲೂ ಸಹ ನಾವು ಕಾಣ್ಬೋದು ಅಂತ ನೀವು ಹೇಳ್ತಾ ಇದ್ದೀರಾ. ಖಂಡಿತ. ಓಕೆ, ಧನ್ಯವಾದಗಳು ಸರ್.